ಆತ್ಮೀಯ ದಾಳಿಂಬೆ ಬೆಳೆಗಾರರೇ, ನೀವು ಕೂಡ ಇವಾಗೆಲ್ಲ ಸ್ಟ್ರೆಸ್ಸಿಗೆ ಬಿಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಎಷ್ಟು ದಿನಗಳ ಕಾಲ ನೀವು ಸ್ಟ್ರೆಸ್ಸನ್ನು ಕೊಡಬೇಕಾಗುತ್ತೆ ಅಂತ ಹೇಳಿದ್ರೆ ಆನ್ ಆವರೇಜ್ 30ರಿಂದ 60 ದಿನಗಳ ಕಾಲ ಸ್ಟ್ರೆಸ್ಸನ್ನು ಕೊಡಬೇಕಾಗುತ್ತೆ. ಅದನ್ನು ಕೂಡ ಕಂಪ್ಲೀಟ್ಲಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಮ್ಮ ಮಣ್ಣಿನ ವಿಧದ ಮೇಲೆ, ಹಾಗೆಯೇ ನಿಮ್ಮ ಒಂದು ಬೆಳೆಯ ಒಂದು ಆಯಸ್ಸಿನ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ದಯವಿಟ್ಟು ಯಾರನ್ನು ಕೂಡ 2.5 ತಿಂಗಳ ಮೇಲ್ಪಟ್ಟು ತಾವು ಸ್ಟ್ರೆಸ್ಸನ್ನು ಬಿಡಬೇಡಿ. ಈಗ ಬಿಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಪ್ಲ್ಯಾಂಟ್ಗಳು ಯಾವಾಗ ಅತಿ ಹೆಚ್ಚಾಗಿ ಸ್ಟ್ರೆಸ್ಸಿಗೆ ಹೋಗುತ್ತೆ ಆಗ ಹಲವಾರು ರೋಗಗಳು ಕಾಣಿಸ್ಕೊಳ್ಳೋಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ತಮ್ಮ ಗಿಡಗಳೇನಾದರೂ ಆಯಸ್ಸು ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ರೂಟ್ ಪ್ರೂನಿಂಗ್ ಟೆಕ್ನಿಕನ್ನು ಬಳಸಿ. ಹಾಗೆಯೇ ತಾವೇನಾದರೂ ವೀಡ್ ಮ್ಯಾಟನ್ನು ಹಾಕಿದ್ರಿ ಅಂತ ಹೇಳಿದ್ರೆ ಆ ಒಂದು ವೀಡ್ ಮ್ಯಾಟನ್ನು ತೆಗೆಯೋದ್ರಿಂದ ವೇಗವಾಗಿ ಗಿಡಗಳು ಒಣಗ್ತಾ ಹೋಗುತ್ತೆ. ನೀರನ್ನು ನಿಲ್ಲಿಸುವಂಥ ಸಂದರ್ಭದಲ್ಲಿ ಒಮ್ಮೆನೇ ತಾವು ಏನು ಮಾಡಬಾರ್ದು, ನೀರನ್ನು ನಿಲ್ಲಿಸಬಾರ್ದು. ಬದಲಾಗಿ ತಾವೇನು ಮಾಡಬೇಕು, ವಾರ ತಾವು ನೀರನ್ನು ಕಡಿಮೆ ಮಾಡ್ತಾ ಬರಬೇಕು. ಮೊದಲು ನೀವು 40 ಲೀಟರ್ ಕೊಡ್ತಾ ಇದ್ರಿ ಅಂತಂದರೆ 20, 10, 5 ಮತ್ತು 0 ಈ ರೀತಿಯಾಗಿ ತಾವು ನೀರನ್ನು ಕೊಡೋದನ್ನು ನಿಲ್ಲಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ಹಲವಾರು ಜನ ರೈತರುಗಳ ಮನಸ್ಥಿತಿಯನ್ನು ಕೆಡಿಸ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ ರ್ಯಾಪಿಡ್ ಡ್ರೈಯಿಂಗ್ ಟೆಕ್ನಿಕ್ ಅಂದರೆ ಯಾವುದು ಹರ್ಬಿಸೈಡನ್ನು ಸ್ಪ್ರೇ ಮಾಡೋಂಥದ್ದು ಅಥವಾ ಹೆವಿ ಡೋಸೇಜ್ ಫಂಜಿಸೈಡ್ಗಳನ್ನು ಸ್ಪ್ರೇ ಮಾಡೋದ್ರಿಂದ ಎಲೆಗಳನ್ನು ಉದುರಿಸುವಂಥದ್ದು, ಅದು ಗಿಡಗಳಿಗೆ ಹಾನಿಯನ್ನು ಉಂಟು ಮಾಡುತ್ತೆ. ಮುಂದೆ ಹೋಗಿ ಅದು ಬೆಳೆಯ ನಷ್ಟಕ್ಕೂ ಕೂಡ ಕಾರಣ ಆಗಬಹುದು. ಹಾಗಾಗಿ ನೀವು ಕೂಡ ಆ ತಪ್ಪನ್ನು ಮಾಡಬೇಡಿ. ಸರಿಯಾಗಿ ನೀರನ್ನು ನಿಲ್ಲಿಸ್ಕೊಳ್ಳಿ. ಉತ್ತಮವಾದಂತಹ ಸ್ಟ್ರೆಸ್ಸನ್ನು ಕೊಡಿ. ಉತ್ತಮವಾದಂಥ ಬೆಳೆಯನ್ನು ತಗೊಳ್ಳೋಕ್ಕೆ ಉತ್ತಮವಾದಂಥ ಆರಂಭವನ್ನು ತಾವು ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.